ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ WTO ಸ್ಥಾಪನೆಯಾಗಿದ್ದು ಮತ್ತು WTOನ ಸಂಘಟನೆ ಮತ್ತು ರಚನೆ ಬಗ್ಗೆ ಮತ್ತು ಉದ್ದೇಶಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳಲಾಗಿತ್ತು. ಇವತ್ತಿನ ತರಗತಿಯಲ್ಲಿ ಈ WTOನ ತತ್ವಗಳ ಬಗ್ಗೆ ಮತ್ತು WTOನ ಕಾರ್ಯಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. WTO ತತ್ವಗಳಲ್ಲಿ ಒಂದನೇದೇನು ತಾರತಮ್ಯ ರಹಿತತೆ ಎಂಬ ತತ್ವವನ್ನು ಒಳಗೊಂಡು ಇದು ಕಾರ್ಯವನ್ನು ನಿರ್ವಹಿಸ್ತದೆ. ಇದು ಒಂದನೆಯ ತತ್ವ. ಈ ತತ್ವದಲ್ಲಿ ಏನು ಮಾಡ್ತಂತಂದ್ರೆ, ಈ ತತ್ವದ ಪ್ರಕಾರ ಎಲ್ಲ ವ್ಯಾಪಾರ ನಿರತ ಸದಸ್ಯ ರಾಷ್ಟ್ರಗಳಿಗೆ ಸಮಾನವಾದಂಥ ಕೃಪಾಂಕವನ್ನು, ಅಧಿನಿಯಮವನ್ನು, ಸ್ಥಾನಮಾನವನ್ನು ನೀಡುವಂಥ ಕೆಲಸವನ್ನು ಯಾವುದು ಮಾಡ್ತದೆ? ಈ WTO ಮಾಡುತ್ತದೆ. ಅಂದರೆ ಏನು ದೇಶಗಳಿರ್ತಾವಲ್ಲ, ಆ ಸದಸ್ಯ ರಾಷ್ಟ್ರಗಳಿರ್ತಾವಲ್ಲ, ಆ ಸದಸ್ಯ ರಾಷ್ಟ್ರಗಳಿಗೆ ಯಾವುದೇ ಒಂದು ಭೇದ ಭಾವವನ್ನು ಮಾಡದೆ ಎಲ್ಲ ದೇಶಗಳಿಗೆ ಸಮಾನವಾದಂಥ ಸ್ಥಾನಮಾನವನ್ನು ಕೊಡ್ತಾವೆ. ಹೀಗೆ ಕೊಡುವುದರ ಮೂಲಕ ಎಲ್ಲ ದೇಶವನ್ನು ಸಮಾನ ಅಂತೇಳಿ ಈ WTO ಪರಿಗಣನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ವಿದೇಶಿ ವಸ್ತುಗಳಾಗ್ಬೋದು, ಸೇವೆಗಳಾಗ್ಬೋದು, ವ್ಯಾಪಾರದ ಚಿಹ್ನೆಗಳಾಗ್ಬೋದು, ಕಾಪಿರೇಟ್ಗಳಾಗ್ಬೋದು, ಪೇಟೆಂಟ್ಗಳಾಗ್ಬೋದು, ಈ ಎಲ್ಲವುಗಳನ್ನು ರಾಷ್ಟ್ರೀಯ ಪ್ರಜೆಗಳನ್ನು ಗೌರವಿಸುವಂಥ ರೀತಿಯಲ್ಲಿ ಗೌರವಿಸುವಂಥ ಕೆಲಸವನ್ನು ಈ WTO ಮಾಡ್ತದೆ. ಒಟ್ಟಾರೆಯಾಗಿ ಈ ತಾರತಮ್ಯ ರಹಿತತೆಯ ತತ್ವವನ್ನು ಇಟ್ಕೊಂಡು ಈ WTO ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಎರಡನೇ ತತ್ವ ಮುಕ್ತ ವ್ಯಾಪಾರದ, ಇದು ಎರಡನೆಯ ತತ್ವ ಆಗಿದೆ. ಈ ತತ್ವದ ಅಡಿಯಲ್ಲಿ ಈ ವಿಶ್ವ ವ್ಯಾಪಾರ ಸಂಘಟನೆ ಏನು ಮಾಡ್ತದೆ? ವಿದೇಶಿ ವ್ಯಾಪಾರದ ಕ್ಷೇತ್ರವನ್ನು ಸೂಕ್ತ ಒಪ್ಪಂದಗಳ ಮೂಲಕ, ಏನು ಒಪ್ಪಂದಗಳಿರ್ತಾವಲ್ಲ ಆ ಸೂಕ್ತವಾದಂಥ ಒಪ್ಪಂದಗಳ ಮೂಲಕ ಪ್ರಗತಿಪರ ರೀತಿಯಲ್ಲಿ ಉದಾರೀಕರಣಗೊಳಿಸುವಂಥ ಗುರಿಯನ್ನು ಇಟ್ಕೊಂಡು ಎಲ್ಲ ದೇಶಗಳ ಮಧ್ಯೆ ಮುಕ್ತ ವ್ಯಾಪಾರವನ್ನು ಕಾಯ್ದುಕೊಳ್ಳುವಂಥ ತತ್ವವನ್ನು ಇಟ್ಕೊಂಡು ಈ WTO ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಎರಡನೆಯ ತತ್ವ ಆಗಿದೆ. ಇನ್ನು ಮೂರನೆಯ ತತ್ವ ಯಾವುದು ವಿದ್ಯಾರ್ಥಿಗಳೇ? ಹಿತಕರ ಪೈಪೋಟಿಗೆ ಉತ್ತೇಜನವನ್ನು ಕೊಡುವುದು. ಏನು ದೇಶಗಳ ಮಧ್ಯೆ ಸರಕು ಮತ್ತು ಸೇವೆಗಳ ವಹಿವಾಟು ಇರುತ್ತಲ್ಲ, ಆ ವಹಿವಾಟವನ್ನು ಮಾಡುವಾಗ ಹಿತವನ್ನು ಮತ್ತು ನಿಷ್ಪಕ್ಷಪಾತವಾದಂಥ ಪೈಪೋಟಿಯ ಬೆಳವಣಿಗೆಗೆ ಈ ವಿಶ್ವ ವ್ಯಾಪಾರ ಸಂಘಟನೆ ಏನು ಮಾಡ್ತದೆ? ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಯಾವುದೇ ಕಾರಣಕ್ಕೂ ಪೈಪೋಟಿಯಲ್ಲಿ ಅಹಿತಕರ ಇಲ್ಲ, ಹಿತಕರವಾಗಿ ಪೈಪೋಟನೆ ಮತ್ತು ಯಾವುದೇ ನಿಕ್ಷೇಪಾತವಿಲ್ಲದೆ ಪೈಪೋಟಿ ಬೆಳವಣಿಗೆಗೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಈ WTO ಒಳಗೊಂಡಿರುವಂಥ ಮತ್ತೊಂದು ಪ್ರಮುಖವಾದಂಥ ತತ್ವ ಆಗಿದೆ. ಇನ್ನು ಐದನೆಯ ತತ್ವ, ನಾಲ್ಕನೇದು, ಅಭಿವೃದ್ಧಿಶೀಲ ದೇಶಗಳ ಬಗ್ಗೆ ಆಸಕ್ತಿಯನ್ನು ವಹಿಸುತ್ತದೆ. ಯಾಕಂತಂದ್ರೆ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನಿರ್ತಾವಲ್ಲ ಅದರಲ್ಲಿ ಕೂಡ ವಿಶೇಷವಾಗಿ ಅಲ್ಪ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿರ್ತಾವಲ್ಲ ಅವುಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ಅಥವಾ ಒಲವನ್ನು ಹೊಂದಿರುವಂಥ ಕೆಲಸವನ್ನು ಈ ವಿಶ್ವ ವ್ಯಾಪಾರ ಸಂಘಟನೆ ಮಾಡ್ತದೆ. ಯಾಕಂದ್ರೆ ಅವುಗಳನ್ನು ಅಭಿವೃದ್ಧಿಗೊಳಿಸ್ಬೇಕಲ್ಲ. ಯಾಕಂದರೆ ಈಗ ಅಭಿವೃದ್ಧಿ ಹೊಂದಿದ ದೇಶ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಮಧ್ಯೆ ಪೈಪೋಟಿ ಆಯ್ತಂತಂದ್ರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಹೀಗಾಗಿ ಆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿರ್ತಾವಲ್ಲ ಆ ರಾಷ್ಟ್ರಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ, ಆಸಕ್ತಿಯನ್ನು ತೋರೋದರ ಮೂಲಕ ಆ ದೇಶಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಅದಕ್ಕೆ ಹೇಳಿಯಾಗಲೇ ಅಲ್ಪ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ವಿಶೇಷವಾದಂಥ ಆಸಕ್ತಿ. ಈ ಪ್ರಮುಖವಾಗಿ ಈ ನಾಲ್ಕು ತತ್ವಗಳನ್ನು ಇಟ್ಟುಕೊಂಡು ಈ WTO ಏನು ಮಾಡ್ತದೆ? ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡುತ್ತದೆ. ಈ ತತ್ವಗಳು ಆದಮೇಲೆ ಈ WTOನ ಕಾರ್ಯಗಳನ್ನು ನಾವು ಸ್ಪಷ್ಟವಾಗಿ ಸಂಪೂರ್ಣವಾಗಿ ತಿಳ್ಕೋಬೇಕು. ಎಕ್ಸಾಮ್ ಒಳಗಡೆ ಅನುಕೂಲ ಆಗ್ತದೆ. ಈ WTOನ ಮೊದಲನೆಯ ಕಾರ್ಯ ವ್ಯಾಪಾರ ಒಪ್ಪಂದಗಳ ಜಾರಿ ಮತ್ತು ಮೇಲ್ವಿಚಾರಣೆಯನ್ನು ಮಾಡುವುದು. ಅಂದರೆ WTO ಅಡಿಯಲ್ಲಿ ಏನು ಬರ್ತದೆ? ಗ್ಯಾಟು, ಗ್ಯಾಟ್ಸ್, ಟ್ರಿಪ್ಸ್ ಈ ಮುಂತಾದ ಒಪ್ಪಂದಗಳು ಬರ್ತವೆ. ಈ ಒಪ್ಪಂದಗಳನ್ನು ಅನುಷ್ಠಾನಕ್ಕೆ ತಂದು ಪಾಲನೆ ಆಗುವಂತೆ ನೋಡಿಕೊಳ್ಳುವಂಥ ಕೆಲಸ ಯಾರ್ದಂತಂದ್ರೆ ಈ WTOನ ಕೆಲಸ ಆಗಿದೆ. ಇನ್ನು WTOನ ಎರಡನೆಯ ಒಂದು ಕಾರ್ಯ ಅಂತಂದ್ರೆ ವ್ಯಾಪಾರ ವಿವಾದಗಳನ್ನು ಪರಿಹಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ಯಾಕಂತಂದ್ರೆ ಇಲ್ಲಿ ಸದಸ್ಯ ರಾಷ್ಟ್ರಗಳ ಮಧ್ಯೆ ಏನಾದರೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಏನಾದರೂ ವಿವಾದ ಉಂಟಾತಂತಂದ್ರೆ ಆ ವಿವಾದವನ್ನು ಬಗೆಹರಿಸುವ ಸಲುವಾಗಿ ವಿವಾದ ಪರ್ಯಾಯ ಮಂಡಳಿಯನ್ನು ಸ್ಥಾಪನೆ ಮಾಡಿದೆ. ಆ ಒಂದು ಮಂಡಳಿಯ ಮೂಲಕ ನ್ಯಾಯಸಮ್ಮತವಾಗಿ ಅವುಗಳ ವಿವಾದವನ್ನು ಅಥವಾ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಇನ್ನು ಮೂರನೇ ಕಾರ್ಯ ವ್ಯಾಪಾರ ಮಾತುಕತೆಗಳಿಗೆ ವೇದಿಕೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡ್ತದೆ. ಎಂಥ ಮಾತುಕತೆ ಅಂತಂದ್ರೆ
ಹೊಸ ಏನಾದರೂ ವ್ಯಾಪಾರ ಒಪ್ಪಂದಗಳಿದ್ದು ಅಂತಂದ್ರೆ ಶುಲ್ಕವನ್ನು ಕಡಿತ ಮಾಡುವಂಥ ಇದ್ದು ಅಂತಂದ್ರೆ ಸೇವೆಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಇದ್ದು ಅಂತಂದ್ರೆ ಇಂತಹ ಮುಂತಾದ ವಿಚಾರಗಳನ್ನು ಚರ್ಚೆ ಮಾಡಲು ಒಂದು ವೇದಿಕೆ ಬೇಕಲ್ಲ, ಆ ಚರ್ಚೆ ಮಾಡಲು ಒಂದು ವೇದಿಕೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಯಾವುದು ಮಾಡುತ್ತದೆ? ಈ WTO ಮಾಡುತ್ತದೆ. ಇದು ನಿರ್ವಹಿಸುವಂಥ ಮೂರನೆಯ ಕಾರ್ಯ. 4, ವ್ಯಾಪಾರ ನೀತಿಯನ್ನು ಪರಿಶೀಲನೆಗೊಳಿಸುವಂಥ ಕೆಲಸವನ್ನು ಮಾಡ್ತದೆ. ಹೆಂಗಂತಂದ್ರೆ ಇಲ್ಲಿ ನೋಡ್ರಿ, ಸದಸ್ಯ ರಾಷ್ಟ್ರಗಳ ವ್ಯಾಪಾರದ ನೀತಿಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಈ WTO ಮಾಡುತ್ತದೆ. ಅಷ್ಟು ಪ್ರಾಮುಖ್ಯತೆಯನ್ನು ಇದು ಒಳಗೊಂಡಿರ್ತದೆ. ಇನ್ನು ಅಷ್ಟೇ ಅಲ್ಲದೆ 5ನೆಯ ಪ್ರಮುಖ ಕಾರ್ಯ ಅಂತಂದ್ರೆ ತಾಂತ್ರಿಕ ಸಹಾಯ ಮತ್ತು ತರಬೇತಿಯನ್ನು ಕೊಡ್ತದೆ. ಅದು ವಿಶೇಷವಾಗಿ ಅಭಿವೃದ್ಧಿಶೀಲ ಇರ್ತಾವಲ್ಲ, ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ದೇಶಗಳಿರ್ತಾವಲ್ಲ ಮತ್ತು ಅತಿ ಕಡಿಮೆ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಿಗೆ ತರಬೇತಿ, ತಾಂತ್ರಿಕ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ಕೂಡ ಈ WTO ಮಾಡುತ್ತದೆ. ಇನ್ನೊಂದು ಪ್ರಮುಖವಾದ ಕಾರ್ಯ ಅಭಿವೃದ್ಧಿ ದೇಶಗಳ ಹಿತಾಸಕ್ತಿಯನ್ನು ರಕ್ಷಣೆಯನ್ನು ಮಾಡ್ತದೆ. ಆ ರಕ್ಷಣೆಯನ್ನು ಮಾಡುವ ಸಲುವಾಗಿಯೇ WTO ಏನು ಮಾಡಿದೆ? ವಿಶೇಷ ಮತ್ತು ವಿಭಿನ್ನ ಸೌಲಭ್ಯಗಳ ಮೂಲಕ ಆ ದೇಶಗಳಿಗೆ ಸಹಾಯವನ್ನು ಮಾಡಿ ಆ ದೇಶಗಳನ್ನು ಅಭಿವೃದ್ಧಿಗೊಳಿಸುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಈ WTOನ ಮತ್ತೊಂದು ಪ್ರಮುಖವಾದ ಕಾರ್ಯ 7, ಜಾಗತಿಕ ವ್ಯಾಪಾರದಲ್ಲಿ ಸಹಕಾರವನ್ನು ಒದಗಿಸಿ ಕೊಡ್ತದೆ. ಹೇಗೆಂತಂದ್ರೆ ಜಾಗತಿಕವಾಗಿ IMF ಮತ್ತು ವಿಶ್ವ ಬ್ಯಾಂಕ್ ಏನಿದಾವಲ್ಲ, ಈ ಮುಂತಾದ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಮಾಡುವುದರ ಮೂಲಕ ಜಾಗತಿಕ ವ್ಯಾಪಾರದಲ್ಲಿ ಸದಸ್ಯ ರಾಷ್ಟ್ರಗಳಿಗೆ ಸಹಕಾರವನ್ನು ಒದಗಿಸುವಂಥ ಕೆಲಸವನ್ನು WTO ಮಾಡುತ್ತದೆ. 8ನೆಯ ಪ್ರಮುಖವಾದ ಕಾರ್ಯ ಪಾರದರ್ಶಕತೆಯನ್ನು ಉತ್ತೇಜನವನ್ನು ಮಾಡೋದು. ಅದಕ್ಕಾಗಿ ಈ WTO ಏನು ಮಾಡ್ತದೆ? ಕೆಲವೊಂದು ಕಾನೂನುಗಳನ್ನು, ವ್ಯಾಪಾರದ ಕಾನೂನುಗಳನ್ನು, ನಿಯಮಗಳನ್ನು ಸ್ಪಷ್ಟವಾಗುವಂತೆ ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳನ್ನು ಪ್ರಕಟಣೆ ಮಾಡಿ ಪಾರದರ್ಶಕತೆಗೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಇನ್ನು 9ನೆಯ ಕಾರ್ಯ ನಿಯಮ ಆಧಾರಿತ ವ್ಯಾಪಾರ ವ್ಯವಸ್ಥೆಯ ನಿರ್ವಹಣೆ. ಇಲ್ಲಿ ಏನು ಮಾಡ್ತಂತಂದ್ರೆ ಯಾವುದೇ ಭೇದ ಭಾವ ರಹಿತ ಮತ್ತು ನ್ಯಾಯಸಮ್ಮತ ವ್ಯಾಪಾರದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಸದಸ್ಯ ರಾಷ್ಟ್ರಗಳಿಗೆ ಒಂದು ಅನುಕೂಲತೆಯನ್ನು ಮಾಡುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಇನ್ನು 10ನೆಯ ಪ್ರಮುಖವಾದ ಕಾರ್ಯ ವಿದ್ಯಾರ್ಥಿಗಳೇ 10, ಕೃಷಿ ವ್ಯಾಪಾರದ ವಿಸ್ತರಣೆ ಅಥವಾ ಸುಧಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ಅದಕ್ಕಾಗಿಯೇ ಕೆಲವೊಂದು ಕೃಷಿ ಸಬ್ಸಿಡಿಗಳನ್ನು ಮತ್ತು ಅದಕ್ಕೆ ಪ್ರತ್ಯೇಕವಾದಂಥ ಮಾರುಕಟ್ಟೆ ಅವಕಾಶವನ್ನು ಒದಗಿಸುವುದರ ಮೂಲಕ ಈ ಕೃಷಿ ವ್ಯಾಪಾರದ ಸುಧಾರಣೆಯನ್ನು ಗೊಳಿಸುತ್ತದೆ. ಈ ಭೌತಿಕ ಆಸ್ತಿ ಹಕ್ಕುಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡ್ತದೆ. ಅದಕ್ಕಾಗಿ ಟ್ಯಾರಿಫ್ಸನ್ನು ಒಪ್ಪಂದವನ್ನು ಅನುಷ್ಠಾನ ಮಾಡಿಕೊಂಡು ಇದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ಈ ಡಂಪಿಂಗ್ ಅಥವಾ ಅಕ್ರಮ ವ್ಯಾಪಾರ ಏನಿದೆಯಲ್ಲ, ಈ ಅಕ್ರಮ ವ್ಯಾಪಾರವನ್ನು ತಡೆಗಟ್ಟುವ ಸಲುವಾಗಿ ಅದು ಏನು ಮಾಡ್ತಾಯಿದೆ? ಆ್ಯಂಟಿ ಡಂಪಿಂಗ್ ಮತ್ತು ಪ್ರತಿದಂಡ ಕ್ರಮಗಳನ್ನು ವಿಧಿಸುವುದರ ಮೂಲಕ ಈ ಡಂಪಿಂಗ್ ಮತ್ತು ಅಕ್ರಮ ವ್ಯಾಪಾರವನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡುತ್ತದೆ. ಈ ಡಂಪಿಂಗ್ ಅಂದ್ರೇನು, ಅಕ್ರಮ ವ್ಯಾಪಾರ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಹಿಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ತರಗತಿಯನ್ನು ಮಾಡಲಾಗಿದೆ. ಅಲ್ಲಿ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಯನ್ನು ಹಾಕಬಹುದು. ಇನ್ನು 13ನೆಯ ಪ್ರಮುಖವಾದ ಕಾರ್ಯ ಪರಿಸರ ಮತ್ತು ವ್ಯಾಪಾರದ ಸಮತೋಲನವನ್ನು ಸಾಧಿಸುತ್ತದೆ. ಅಂದ್ರೆ ದೇಶಗಳ ಮಧ್ಯೆ ವ್ಯಾಪಾರವನ್ನು ಮಾಡುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಧಕ್ಕೆ ಆಗದಂತೆ ಅವುಗಳನ್ನು ರಕ್ಷಣೆ ಮಾಡುವ ಜೊತೆಗೆ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಇನ್ನು 14ನೆಯ ಪ್ರಮುಖವಾದ ಕಾರ್ಯ ಅಲ್ಪ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಹಾಯವನ್ನು ಒದಗಿಸಿಕೊಡುತ್ತದೆ. 15, ಪ್ರಾದೇಶಿಕ ವ್ಯಾಪಾರ ಒಪ್ಪಂದಗಳನ್ನು ಪರಿಶೀಲನೆ ಮಾಡುತ್ತದೆ. ಜಾಗತಿಕವಾಗಿ ಸಹಕಾರ ವೃದ್ಧಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಸ್ಥಿರತೆ ಮತ್ತು ವಿಶ್ವಾಸವನ್ನು ನಿರ್ಮಿಸುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಇಷ್ಟು ವಿದ್ಯಾರ್ಥಿಗಳೇ WTOನ ತತ್ವಗಳು ಮತ್ತು WTOನ ಪ್ರಮುಖವಾದಂಥ 17 ಕಾರ್ಯಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ.
ಮುಂದಿನ ತರಗತಿಯೊಳಗೆ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.